ಒಂದು ಕ್ಷಣ ಯೋಚನೆ ಮಾಡಿ. ಸಾಲದ ಸುಳಿಯಲ್ಲಿ ಮುಳುಗಿ ಹೋಗಿದ್ದ ಒಬ್ಬ ಸಾಮಾನ್ಯ ರೈತ ಕಬ್ಬು ಬೆಳೆದು ಕೋಟ್ಯಾಧಿಪತಿಯಾಗ್ತಾರೆ. ಹೇಗೆ ಸಾಧ್ಯವಾಯಿತು? ಬನ್ನಿ, ಅವರ ಈ ಅದ್ಭುತ ಪಯಣದ ಹಿಂದಿನ ರಹಸ್ಯವನ್ನ ಇವತ್ತು ತಿಳ್ಕೊಳ್ಳೋಣ. 1 ಕೋಟಿ ರೂಪಾಯಿ, ಹೌದು, ಇದೊಬ್ಬ ರೈತ ಕಬ್ಬು ಬೆಳೆದು ಮಾಡಿದ ವಾರ್ಷಿಕ ವಹಿವಾಟು. ಅಬ್ಬಾ, ಈ ಒಂದು ಸಂಖ್ಯೆ ಸಾಕು ಅವರ ಯಶಸ್ಸು ಎಷ್ಟೊಂದು ದೊಡ್ಡದು ಅಂತ ಹೇಳಕ್ಕೆ, ಅಲ್ವಾ? ಸರಿ, ಈಗ ನಮ್ಮೆಲ್ಲರ ತಲೆನೂ ಇದೇ ಪ್ರಶ್ನೆ ಓಡ್ತಾ ಇರುತ್ತೆ. ಕೇವಲ 5 ಎಕರೆ ಜಮೀನಿಂದ ಶುರು ಮಾಡಿ ಇಷ್ಟೊಂದು ದೊಡ್ಡ ಸಾಧನೆ ಮಾಡಕ್ಕೆ ಹೇಗೆ ಸಾಧ್ಯವಾಯಿತು? ಇದರ ಹಿಂದೆ ಇದ್ದ ಶ್ರಮವಾದ್ರೂ ಏನು? ಯಾವ ತಂತ್ರಗಾರಿಕೆ ಬಳಸಿದ್ರು? ಬನ್ನಿ, ಉತ್ತರ ಹುಡ್ಕೋಣ. ಸರಿ, ಈ ಕಥೆ ಶುರುವಾಗೋದೇ ಒಬ್ಬ ತುಂಬಾನೇ ಸಾಮಾನ್ಯ ರೈತನಿಂದ. ಅವರ ಹೆಸರು ಬಸಣ್ಣ ಅಂತ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಅವರ ಆರಂಭದ ದಿನಗಳೇನೋ ಹೂವಿನ ಹಾಸಿಗೆ ಆಗಿರಲಿಲ್ಲ. ಅವರ ಆರಂಭದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳ್ತೀನಿ ಕೇಳಿ. ಉತ್ತರ ಕರ್ನಾಟಕದ ಒಂದು ಪುಟ್ಟ ಹಳ್ಳಿ. ಅಲ್ಲಿ ಮಳೆ ಬಂದ್ರೆ ಮಾತ್ರ ಬೆಳೆ ಅನ್ನೋ ಹಾಗಿದ್ದ 5 ಎಕರೆ ಒಣಭೂಮಿ. ಪ್ರತಿ ವರ್ಷ ಬೆಳೆ ಕೈ ಕೊಡ್ತಾ ಇತ್ತು, ಆದರೆ ಸಾಲ ಮಾತ್ರ ಬೆಟ್ಟದಷ್ಟು ಬೆಳೆದು ನಿಂಚಿತ್ತು. ಇದೇ ರೀತಿ ಮುಂದುವರೆದ್ರೆ ಆಗಲ್ಲ ಅಂತ ಬಸಣ್ಣರವರಿಗೆ ಚೆನ್ನಾಗಿ ಗೊತ್ತಾಗಿತ್ತು. ಹಾಗಾಗಿ ಒಂದು ನಿರ್ಣಾಯಕ ಹೆಜ್ಜೆ ಇಡಲೇಬೇಕು ಅಂತ ಅವರು ತೀರ್ಮಾನ ಮಾಡಿದ್ರು. ಹಳೆ ಪದ್ಧತಿಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಹೊಸ ದಾರಿ ಹುಡುಕೋಕೆ ಮುಂದಾದ್ರು. ನೋಡಿ, ಅವರ ಒಂದೇ ಒಂದು ನಿರ್ಧಾರ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ಮೊದಲು ಕಲಿಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರು. ಆಧುನಿಕ ವೈಜ್ಞಾನಿಕ ಕೃಷಿ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ಳೋಕೆ ಮುಂದಾದ್ರು. ಯಾಕಂದ್ರೆ ಜ್ಞಾನವೇ ನಿಜವಾದ ಶಕ್ತಿ ಅಂತ ಅವ್ರಿಗೆ ಗೊತ್ತಿತ್ತು. ಸರಿ, ಹಾಗಾದ್ರೆ ಅವರ ಜಮೀನಿನಲ್ಲಿ ಒಂದು ರೀತಿ ಕ್ರಾಂತಿಯನ್ನೇ ಮಾಡಿದ ಆ ಹೊಸ ತಂತ್ರಗಳು ಯಾವುವು ಅಂತ ಈಗ ನೋಡೋಣ. ಈ ವಿಧಾನಗಳೇ ಅವರ ಯಶಸ್ಸಿನ ಅಡಿಪಾಯ ಅಂದ್ರೆ ತಪ್ಪಾಗಲ್ಲ. ಬಸಣ್ಣ ಅವರ ಯಶಸ್ಸಿಗೆ ಮುಖ್ಯವಾಗಿ 3 ಸೂತ್ರಗಳಿದ್ವು. ಮೊದಲನೇದು ಹನಿ ನೀರಾವರಿ. ಇದರಿಂದ ನೀರು ಗೊಬ್ಬರ ಎರಡೂ ಪೋಲಾಗದೆ ನೇರವಾಗಿ ಗಿಡದ ಬೇರುಗಳಿಗೆ ತಲುಪುತ್ತಿತ್ತು. ಎರಡನೇದು ಮಣ್ಣು ಪರೀಕ್ಷೆ. ಇದರಿಂದ ಭೂಮಿಗೆ ಯಾವ ಪೋಷಕಾಂಶ ಬೇಕೋ ಅದನ್ನಷ್ಟೇ ಕೊಡ್ತಾ ಇದ್ರು, ಸುಮ್ಮನೆ ದುಡ್ಡು ಖರ್ಚು ಮಾಡ್ತಿರ್ಲಿಲ್ಲ. ಇನ್ನು ಮೂರನೇದು ಅಂತರ ಬೆಳೆ. ಅಂದ್ರೆ ಕಬ್ಬಿನ ಜೊತೆಗೆ ತರಕಾರಿಗಳನ್ನ ಬೆಳೆದು ದಿನನಿತ್ಯದ ಖರ್ಚಿಗೆ ಆದಾಯ ಬರೋ ಹಾಗೆ ನೋಡಿಕೊಂಡ್ರು. ಎಷ್ಟು ಬುದ್ಧಿವಂತಿಕೆ ಅಲ್ವಾ? ಆದರೆ 1 ನಿಮಿಷ, ಅವರ ಯಶಸ್ಸು ಕೇವಲ ಟೆಕ್ನಾಲಜಿಯಿಂದ ಮಾತ್ರ ಬಂದಿದ್ದಲ್ಲ. ಕೃಷಿಯ ಜೊತೆಗೆ ಅವರ ಚಾಣಾಕ್ಷ ವ್ಯಾಪಾರದ ತಂತ್ರಗಳು ಮತ್ತೆ ಊರವರನ್ನ ಒಗ್ಗೂಡಿಸ್ಕೊಂಡು ಹೋದ ರೀತಿ ಕೂಡ ಅವರ ಗೆಲುವಿಗೆ ಅಷ್ಟೇ ಮುಖ್ಯ ಕಾರಣವಾಯಿತು. ಇಲ್ಲಿದಾನೆ ರೈತ ಉತ್ಪಾದಕ ಸಂಘ ಅಥವಾ FPO ಅನ್ನೋದು ಬರುತ್ತೆ. ಏನಿದು ಅಂದ್ರೆ, ಬಸಣ್ಣ ತಮ್ಮ ಸುತ್ತಮುತ್ತಲಿನ ಎಲ್ಲಾ ರೈತರನ್ನ ಒಟ್ಟಿಗೆ ಸೇರಿಸಿ ಒಂದು ಸಂಘ ಕಟ್ಟಿದ್ರು. ಇದರ ಅತಿದೊಡ್ಡ ಲಾಭ ಏನಪ್ಪಾ ಅಂದ್ರೆ ಮಧ್ಯವರ್ತಿಗಳ ಕಾಟ ತಪ್ಪಿತು. ಇದರಿಂದ ರೈತರು ನೇರವಾಗಿ ಸಕ್ಕರೆ ಕಾರ್ಖಾನೆಗಳ ಜೊತೆ ಮಾತಾಡಿ ತಮ್ಮ ಬೆಳೆಗೆ ನ್ಯಾಯವಾದ ಒಳ್ಳೆ ಬೆಲೆ ಪಡೆಯೋ ಹಾಗಾಯಿತು. ಸೂಪರ್ ಅಲ್ವಾ? ಹಾಗಾದ್ರೆ ನಿಜವಾದ ಗೇಮ್ ಚೇಂಜರ್ ಯಾವುದಿತ್ತು? ಅದುವೇ ಗುಣಮಟ್ಟ. ಹೌದು, ವೈಜ್ಞಾನಿಕ ಪದ್ಧತಿ ಬಳಸಿದ್ರಿಂದ ಬಸಣ್ಣವರ ಕಬ್ಬಿನಲ್ಲಿ ಸಕ್ಕರೆ ಅಂಶ ಅಂದ್ರೆ ಅದನ್ನ ರಿಕವರಿ ಅಂತ ಕರೀತಾರೆ, ಅದು ತುಂಬಾನೇ ಜಾಸ್ತಿ ಇತ್ತು. ಇಷ್ಟೊಳ್ಳೆ ಕ್ವಾಲಿಟಿ ಇದ್ದಿದ್ದರಿಂದಲೇ ಸಕ್ಕರೆ ಕಾರ್ಖಾನೆಗಳು ತಾವಾಗಿಯೇ ಮುಂದೆ ಬಂದು ಜಾಸ್ತಿ ಬೆಲೆ ಕೊಡೋಕೆ ರೆಡಿಯಾಗಿದ್ವು. ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಪ್ಲಾನ್ ಮಾಡಿ ಕೆಲಸ ಮಾಡಿದ್ರಲ್ಲ, ಇದರ ಫಲಿತಾಂಶ ಏನಾಯಿತು? ಬನ್ನಿ ನೋಡೋಣ. ಇದು ಅವರ ಬೆಳವಣಿಗೆಯ ಮೊದಲ ಹೆಜ್ಜೆ. ಬಂದ ಲಾಭವನ್ನ ಅವರು ಸುಮ್ಮನೆ ಇಟ್ಕೊಳ್ಳಿಲ್ಲ. ಆ ಹಣವನ್ನ ಮತ್ತೆ ಕೃಷಿಯಲ್ಲೇ ಹೂಡಿಕೆ ಮಾಡಿದ್ರು. ಇನ್ನು ಹೆಚ್ಚು ಜಮೀನನ್ನ ಗೇಣಿಗೆ ತಗೊಂಡು 5 ಎಕರೆಯಿಂದ ಶುರುವಾದ ಕೃಷಿಯನ್ನ ಬರೋಬ್ಬರಿ 50 ಎಕರೆಗೆ ವಿಸ್ತರಿಸಿದ್ರು. ಒಂದ್ಸಲ ಇದನ್ನ ನೋಡಿ. ಇದು ಅವರ ಭೂಮಿಯ ಉತ್ಪಾದಕತೆ. ಅವರು ಅಳವಡಿಸಿಕೊಂಡಿದ್ದ ವೈಜ್ಞಾನಿಕ ಕೃಷಿ ಪದ್ಧತಿಗಳ ನೇರ ಫಲಿತಾಂಶ ಇದು. ಪ್ರತಿ ಎಕರೆಗೆ ಎಷ್ಟು ಗೊತ್ತಾ? 80ರಿಂದ 90 ಟನ್ ಕಬ್ಬು. ಅಬ್ಬಾ, ಇದು ಸಾಮಾನ್ಯವಾದ ಸಾಧನೆನೇ ಅಲ್ಲ. ಆದರೆ ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯ ಏನಂದ್ರೆ, ಈ ಸಂಪೂರ್ಣ ಬದಲಾವಣೆಗೆ ಅವರು ತೆಗೆದುಕೊಂಡಿದ್ದು ಕೇವಲ 3 ವರ್ಷ. ಹೌದು, 3 ವರ್ಷ. ಮೊದಲ ವರ್ಷ ಹೊಸ ವಿಧಾನಗಳನ್ನ ಶುರು ಮಾಡಿದ್ರು. 2ನೇ ವರ್ಷ ಸಂಘಟನೆ ಮಾಡಿ ಜಮೀನು ವಿಸ್ತರಿಸಿದ್ರು. ಇನ್ನು 3ನೇ ವರ್ಷಕ್ಕೆ 1 ಕೋಟಿ ವಹಿವಾಟಿನ ಮೈಲಿಗಲ್ಲನ್ನ ದಾಟಿಬಿಟ್ಟಿದ್ರು. ಈ ಚಿತ್ರನೇ ಅವರ ಸಾಧನೆಯ ಕತೆ ಹೇಳುತ್ತೆ. ಎಲ್ಲಿದೆ ಸಾಲದ ಸುಳಿಯಲ್ಲಿದ್ದ 5 ಎಕರೆ ರೈತ, ಎಲ್ಲಿದೆ 1 ಕೋಟಿ ವಹಿವಾಟು ನಡೆಸೋ 50 ಎಕರೆಯ ದೊಡ್ಡ ಉದ್ಯಮ. ಎಂಥ ಅದ್ಭುತ ಪಯಣ ಅಲ್ವಾ? ಹೌದು, ಅವರ ಈ ಯಶಸ್ಸು ಅವರಿಗಷ್ಟೇ ಸೀಮಿತವಾಗಲಿಲ್ಲ. ಇವತ್ತು ಬಸಣ್ಣ ನೂರಾರು ಕುಟುಂಬಗಳಿಗೆ ಕೆಲಸ ಕೊಟ್ಟು ಇಡೀ ಸಮುದಾಯಕ್ಕೆ ಒಬ್ಬ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ಒಬ್ಬ ರೈತ ನಿಜವಾದ ಕೃಷಿ ಉದ್ಯಮಿಯಾಗಿ ಬದಲಾಗಿದ್ದಾರೆ. ಕೃಷಿ ಅನ್ನೋದು ಬರೀ ಹೊಟ್ಟೆಪಾಡಿಗಲ್ಲ, ಅದೊಂದು ಉದ್ಯಮ. ಇದು ಬಸಣ್ಣ ಅವರ ಮೂಲ ಮಂತ್ರ. ಅವರ ಇಡೀ ಪಯಣದ ಸಾರಾಂಶವೇ ಈ ಒಂದು ವಾಕ್ಯದಲ್ಲಿದೆ.
ಕೃಷಿಯನ್ನ ಕೇವಲ ಜೀವನ ನಡೆಸೋಕಿರೋ ಒಂದು ದಾರಿ ಅಂತ ನೋಡದೆ ಅದನ್ನೊಂದು ಬಿಸ್ನೆಸ್ ಥರ, ಒಂದು ಉದ್ಯಮದ ಥರ ನೋಡಿದಾಗ ಮಾತ್ರ ಯಶಸ್ಸು ಸಿಗುತ್ತೆ ಅನ್ನೋದೇ ಅವರು ಕಂಡುಕೊಂಡ ಸತ್ಯ. ಹಾಗಾದ್ರೆ ಈ ಕಥೆಯ ಕೊನೆಯಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ. ಇವತ್ತಿನ ಕೃಷಿ ಕ್ಷೇತ್ರದ ಸವಾಲುಗಳನ್ನ ಎದುರಿಸೋಕೆ ಬರೀ ಹೊಸ ಟೆಕ್ನಾಲಜಿ ಇದ್ರೆ ಸಾಕಾಗುತ್ತಾ, ಅಥವಾ ಬಸಣ್ಣ ಅವರ ಥರ ಕೃಷಿಯನ್ನ ಒಂದು ಉದ್ಯಮವಾಗಿ ನೋಡೋ ದೃಷ್ಟಿಕೋನ, ಆ ಮನಸ್ಥಿತಿ ಇವತ್ತಿನ ಕಾಲಕ್ಕೆ ಹೆಚ್ಚು ಮುಖ್ಯವಾ? ನಿಜಕ್ಕೂ ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಿದೆ.